ನಮಸ್ತೆ ಫ್ರೆಂಡ್ಸ್, ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳೆ BMC ಓಪನ್ ಇದೆ. ಅದರದ್ದು ಏನೇನು ಬೆಳಿಗ್ಗೆ ಪ್ರೋಗ್ರಾಮ್ಗೆಲ್ಲ ಯಾವ ಥರ ರೆಡಿ ಆಗಬೇಕು ಅಂತ ಸ್ವಲ್ಪ ಡಿಸ್ಕಷನ್ ಮಾಡಿ ಶಾಮಿಯಾನ ತರಿಸಾಕಿ ಮತ್ತು ತಿಂಡಿ ಅವ್ರಿಗೆ 30 ಮೆಂಬರ್ಸ್ ಬರ್ತಾರೆ ಅಂತ ಹೇಳಿದರು. ಅವ್ರ ತಿಂಡಿ ಏನೇನು ಮಾಡಿಸೋದು, ಅವ್ರನ್ನ ಯಾವ ಥರ ವೆಲ್ಕಮ್ ಮಾಡ್ಕೊಳ್ಳೋದು ಅಂತ ಎಲ್ಲ ಡಿಸ್ಕಸ್ ಆಯಿತು. ಆ ತಿಂಡಿನ ಲಾಸ್ಟ್ ಫೈನಲ್ಲು ಪಲಾವ್ ಮತ್ತು ಕೇಸರಿ ಬಾತು, ಒಂದು ಬಜ್ಜಿ, ಇಷ್ಟು. ಅವರು ಚಿಕನ್ ಮಟನ್ ಏನೂ ತಿನ್ನಲ್ವಂತೆ, ಅದಕ್ಕೆ ಇಷ್ಟು ಡಿಸೈಡ್ ಆಯಿತು. ಅವ್ರನ್ನೆಲ್ಲ ಹೇಗೆ ವೆಲ್ಕಮ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ವ್ಯವಸ್ಥೆ ಎಲ್ಲ ನೋಡ್ಕೊಂಡು ನೀಟಾಗಿ ಫಂಕ್ಷನ್ ಎಲ್ಲ ಚೆನ್ನಾಯಿತು. ಎಲ್ಲ ಊಟ ಮಾಡಿ ಇಷ್ಟ ಆಯಿತು ಅಂತ ಸ್ವಲ್ಪ ರೈತರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟರು. ನಾವು ಸ್ವಲ್ಪ ತಿಳ್ಕೊಂಡು ರೈತರಿಗೂ ಮಾಹಿತಿ ಕೊಟ್ಟರು. ಯಾವ ಥರ ನಾವು ಇನ್ವೆಸ್ಟ್ ಮಾಡಬೇಕು, ನಾವು ಜೀವನದಲ್ಲಿ ಇದಕ್ಕೆ ಇನ್ವೆಸ್ಟ್ ಮಾಡಿದರೆ ಈ ಥರ ಆದಾಯ ಬರುತ್ತೆ ಅಂತ ಎಲ್ಲ ಮಾಹಿತಿ ಕೊಟ್ಟರು. ಬದುಕೋದೆಲ್ಲ ಹೇಳ್ಕೊಟ್ರು. ಎಲ್ಲ ನೀಟಾಗಿ ಮಾಹಿತಿ, ಸಂಪೂರ್ಣ ಮಾಹಿತಿ ಕೊಟ್ಟರು. ಹಸು ಸಾಕೋದ್ರ ಬಗ್ಗೆ ಮಾಹಿತಿ ಕೊಟ್ಟರು. ತೆಂಗು, ಅಡಿಕೆ, ಮೀನು ಸಾಗಾಣಿಕೆ, ಮೀನು ಸಾಕೋದು, ಮೊಲ ಸಾಕೋದು, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಮಗೂ ಅರ್ಥ ಆಗೋ ಥರ ಹೇಳಿದರು. ಮತ್ತು ಅಲ್ಲಿ ನಿಮಗೆಲ್ಲ ಇದು ಗೊತ್ತಾಗಲಿಲ್ಲ ಅಂದರೆ ಅಕ್ಷಯ ಕಲ್ಪ ಫಾರ್ಮಿಗೆ ಬಂದು ವಿಸಿಟ್ ಮಾಡಿ ಒಂದ್ಸಲಿ, ಆವಾಗ ನಿಮಗೆ ಅನುಭವ ಆಗುತ್ತೆ ಅಂತ ಎಲ್ಲ ಮಾಹಿತಿ ಕೊಟ್ಟರು. ಈ ವಿಡಿಯೋ ಫುಲ್ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಕ್ಷಯಕಲ್ಪ ಸಂಸ್ಥೆನ ಯಾರು ಹುಟ್ಟಾಕಿರು, ಏನು ಹುಟ್ಟಾಕಿರು, ಅದ್ರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ತಿಳಿಸಿದರು. ರೈತರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಅಕ್ಷಯಕಲ್ಪ ಸಂಸ್ಥೆನ ಹುಟ್ಟಾಕಿದ್ದು ಒಬ್ಬರು ಡಾಕ್ಟರ್ ಹುಟ್ಟಾಕಿದ್ದು. ಅದು ಅಮೇರಿಕಾದಲ್ಲಿರೋರಂಥವ್ರು. ಅವರು ಇನ್ವೆಸ್ಟ್ ಮಾಡಿ ರೈತರಿಗೆ ತುಂಬ ಹೆಲ್ಪ್ ಮಾಡಿ, ಸುಮ್ಮನೆ ಮಾಹಿತಿ ಕೊಟ್ಟರಾಗಲ್ಲ, ಮಾದರಿ ಆಗಿ ನಾವು ರೈತರನ್ನ ಯಾವ ಥರ ಮೇಲೆ ತರಬೇಕು ಅಂತ, ತರಕಾರಿ ಬೆಳೆಯೋದಾಗಲಿ, ಯಾವುದೇ ಒಂದು ವಿಷಯ ಆಗಲಿ, ಇದು ರೈತರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೋತೀವಿ ಅಂತ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟರು. ತುಂಬ ಇಷ್ಟ ಆಯಿತು. ಇದೆಲ್ಲ ಅವರು ಅಕ್ಷಯಕಲ್ಪ ಸಂಸ್ಥೆಗೆ ಬಂದು ವಿಸಿಟ್ ಮಾಡಿ, ಅಲ್ಲಿ ಫುಲ್ಲು ನಿಮಗೆ ತರಕಾರಿ ಬೆಳೆಯೋದಾಗಲಿ, ಹಸು ಸಾಕೋದಾಗಲಿ, ತೆಂಗು ಹಾಕೋದಾಗಲಿ, ಒಂದು ಯಾವುದೇ ಒಂದು ಮಾಹಿತಿ ಆದರೂ ನಾವು ಸಂಪೂರ್ಣವಾಗಿ ಉಚಿತವಾಗಿ ಊಟ ತಿಂಡಿ ವ್ಯವಸ್ಥೆ ಇದ್ದು ಮತ್ತು ವಸತಿ ವ್ಯವಸ್ಥೆ ಇದೆ. ಬಂದು ನೀವು ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳಿ ಹೋಗಿದ್ದಾರೆ. ಅವರು ಮಾಹಿತಿ ಕೊಡೋದನ್ನು ನೋಡಿ ನಮಗೂ ಒಂದು ಸಲ ಅಕ್ಷಯಕಲ್ಪ ಸಂಸ್ಥೆಗೆ ವಿಸಿಟ್ ಮಾಡಬೇಕು ಅನ್ನಿಸ್ತು. ನಾವು, ನಮ್ಮ ತಮ್ಮ, ನಮ್ಮ ಅಕ್ಕವರು ಹೋಗೋಣ, ಒಂದು ಸಲ ಹೋಗ್ಬಿಟ್ಟಲ್ಲೆಲ್ಲ ನೋಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀವಿ. ಹೋದಾಗ ವಿಡಿಯೋ ಮಾಡಿ ಖಂಡಿತ ಹಾಕ್ತೀನಿ, ಹೋದರೆ ನೋಡಿ. ಅದು ಟಿಪ್ಟೂರು ತಾಲೂಕಲ್ಲಿದೆ ಅಂತೆ. ಅಡ್ರೆಸ್ ಎಲ್ಲ ಕೊಟ್ಟೋಗಿದ್ದಾರೆ. ಟಿಪ್ಟೂರು ಹತ್ರ ಇದೆ, ಬನ್ನಿ ಅಂತ. ಅಲ್ಲಿಗೆ ಹೋಗಿ ಒಂದು ಸಲ ವಿಸಿಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಆದರೆ ಹೋಗಿ ವಿಸಿಟ್ ಮಾಡ್ತೀವಿ. ನೋಡಿ, ವಿಡಿಯೋ ಹಾಕ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಲ್ಲಾರ್ಗು ಹೇಳಿದ್ದೀರಿ, ರಬ್ಬರ್ಗೆಲ್ಲ ಮಡಿಗೆ ಸಾಕ್ಲಿ. ಕಿಲೋಡು ಜಾಸ್ತಿ ಆಯ್ತು. ಶಾಮಿಯಾನ ರಾತ್ರಿ ಇನ್ನು ಕುಂಡ್ರಸನ ಅಂತ ಬುಡಕ್ಕ ಸೀರೆ